ಮೀನು ಸೊ ಫ್ರೀಸ್ ಮಾಡಿ ಇಟ್ಟಿದಂಥ ಕಲ್ಲು ಥರ ಇರ್ತದೆ ಈ ಮೀನು ನೋಡಿ. ಇಲ್ಲಿ ನಿಮಗೆಲ್ಲ ಕ್ವಶನ್ ಕಾಡ್ಬೋದು, 1 kg ಕೊಡ್ಬೋದಾ? ಮೀನು ಆ್ಯಕ್ಚುಲಿ ಮಂಗಳೂರು ಅವರು ಜಾಸ್ತಿ ತಿನ್ನಲ್ಲ. ಇನ್ನು ನೋಡಿ ಸೈಜ್ ಒಂದು ಇದು ಸಾಕುವ ಮೀನು ಏನು ಇದು ಬರಮುಂಡ ಮೀನು ಹೇಳ್ತೀವಲ್ಲ ಅದರಲ್ಲಿ ಆಗಲ್ಲ. ಕೆಜಿ ನೋಡ್ಲಿಕ್ಕೆ ಇದರಲ್ಲಿ ಇವತ್ತು ಉರ್ಮೇಲ್ಪತ್ತೇನೇನ್ರಿ ಕೆಜಿಗೆ ಇದ್ದಾರೆ. ಉರ್ಮೇಲ್ಪತ್ತೇನೇನ್ರಿ ಸೊ ಬಂದಲೇ ನಾನಿವಾಗ ನಡ್ಕೊಂಡು ಹೋಗ್ತಿರುವ ಪ್ಲೇಸ್ ಏನಿದೆಯೋ ಒಂದು ಟೈಮಲ್ಲಿ ಅಂದರೆ ಸೀಸನ್ ಅಂತಲ್ಲಿ ಯಾವ ಥರ ಇರ್ತದೆ ಅಂದರೆ ಒಂದು ಕ್ಲಿಪ್ ಹಾಕ್ಕೊಳ್ತೀನಿ ನೋಡ್ಕೊಂಡು. ಬಂಧುಗಳೇ ನಮಸ್ಕಾರ ಬಂಧುಗಳೇ, ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಆ್ಯಂಡ್ ವೆಲ್ಕಮ್ ಟು ಮಿಸ್ಟರ್ ದಿಶು ಚಾನಲ್ಗೆ. ಸೊ ಬಂಧುಗಳೇ ಇವತ್ತಿನ ವಿಶೇಷತೆ ಏನಂದರೆ ವಿಡಿಯೋ ಮಾಡುವ ಉದ್ದೇಶ ಏನಂದರೆ ನಿಮಗೆಲ್ಲ ಕ್ವಶನ್ ಕಾಡ್ಬೋದು. ಈ ಒಂದು ಮಳೆಗಾಲದಲ್ಲಿ ಸಮುದ್ರಕ್ಕೆ ಹೋಗಲಿಕ್ಕೆ ಬೋಟ್ಗೆಲ್ಲ ನಿರ್ಬಂಧ ಇರ್ತದೆ. ಆದರೂ ಈ ಒಂದು ಹೊತ್ತಲ್ಲಿ ಅಂದರೆ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಕೆಲವೊಂದು ಮೀನುಗಳು ಇನ್ನೂ ಬರ್ತದೆ. ಅಂದರೆ ಹೋಟೆಲ್ಗೆ ಆಲ್ಮೋಸ್ಟ್ ಬೇಡಿಕೆ ಇರುವಂಥ ಮೀನಂದರೆ ಬಂಗುಡೆ ಆಗಲಿ, ಮುರುಮಿನ ಆಗಲಿ, ಡಿಸ್ಕೋ ಆಗಲಿ, ಈ ಎಲ್ಲ ಮೀನುಗೆಲ್ಲ ಆಲ್ಮೋಸ್ಟ್ ಹೋಟೆಲ್ಗೆ ಬೇಡಿಕೆ ಇರ್ತದೆ. ಮತ್ತು ಈ ಒಂದು ಸೀಸನಲ್ಲಿ ಈ ಮೀನೆಲ್ಲ ಎಲ್ಲಿಂದ ಬರ್ತದೆ ಅಂತ ನಿಮಗೆಲ್ಲ ಕ್ವಶನ್ ಕಾಡ್ಬೋದಲ್ಲ. ಸೊ ಈ ಎಲ್ಲ ಮೀನು ಎಲ್ಲಿಂದ ಬರ್ತದೆ ಅಂತ ನಾನು ನಿಮಗೆ ತೋರಿಸ್ತೇನೆ. ಸೊ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ಒಂದು ಮೀನು ಎಲ್ಲಿಂದ ಬರ್ತದೆ ಅಂತ ನೋಡೋಣ ಬನ್ನಿ. ಇದೇ ನೋಡಿ 6 ಗಂಟೆ ಮಾರ್ಕೆಟ್ ಅಂತ ಹೇಳ್ತೀವಿ ಇದಕ್ಕೆ. ಸೊ ಈ ಮೀನು ಎಲ್ಲಿಂದ ಬರ್ತದೆ ಅಂದರೆ ನೋಡಿ ಎಷ್ಟು ಕೆಜಿ ಇರ್ತದೆ ಬಾಕ್ಸಲ್ಲಿ? 35-25 ಕೆಜಿ. ಹೇಗೆ ರೇಟ್ ಹೇಗೆ ಇದಕ್ಕೆ ಬಾಕ್ಸಿಗೆ? ಯಾರು ಸೊ ಗೈಸ್ ಅದೇನಂತ ನಿಮಗೆ ಗೊತ್ತಾಯ್ತಾ? ಸೊ ಅದೆಲ್ಲ ಫ್ರೀಸ್ ಅಂದರೆ ಎಲ್ಲ ಮೀನೆಲ್ಲ ಫ್ರೀಸ್ ಮಾಡಿ ಇಡ್ತಾರೆ. ಸೊ ನೋಡಿ ಅದು ಬಾಕ್ಸಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ. ಸೊ ಫ್ರೀಸ್ ಮೀನು ಅದು. ಸೊ ಎಂಚೆ ರೇಟ್ ಎಂಚೆ? ಮೀನು ಟೈಗರ್ ಕೊಟ್ಟೆ ಏತೆ ರೇಟ್? ಸೊ ನೋಡಿ 470 kg. ಸೊ ಟೈಗರ್ ಕೊಡ್ಡೆ ಹೊಲ್ತು ಬರ್ತೀನಿ ಒಂದು ಮಾತ ಮೀನು ಮಡ್ರಸ್ ಆಂಧ್ರ. ಸೊ ನೋಡಿ ಈ ಮೀನೆಲ್ಲ ಆಂಧ್ರದಿಂದ ಬಂದದ್ದು, ಎಲ್ಲ ಆಲ್ಮೋಸ್ಟ್ ಫ್ರೆಶ್ ಮೀನಿದು. ಆ್ಯಕ್ಚುಲಿ ಖಾಲಿ ಒಂದು ರಾಜ್ಯದಿಂದ ಅಲ್ಲ, ಸುಮಾರು ರಾಜ್ಯದಿಂದ ಬರುವಂಥ ಮೀನಿದು. ನಂಗಾಗಲಿ ಮತ್ತು ಕೊಡ್ಡೆ ಆಗಲಿ, ಟೈಗರ್ ಕೊಡ್ಡೆ ಆಗಲಿ. ಸೊ ನಾನಿದು ಟೈಗರ್ ಕೊಡ್ಡೆ ಫಸ್ಟ್ ಟೈಮ್ ನೋಡಿದ್ದು. ಇದೆಲ್ಲ ಮೀನು ಆಂಧ್ರದಿಂದ ಬಂದಂತೆ. ಸೊ ಇಲ್ಲಿ ಅಂದರೆ ಈ ಕರ್ನಾಟಕದಲ್ಲಿ ನಿರ್ಬಂಧ ಇರ್ಬೋದು, ಆದರೆ ಕೆಲವೊಂದು ರಾಜ್ಯಗಳಲ್ಲಿ ನಿರ್ಬಂಧ ಇಲ್ಲ ಮೀನುಗಾರಿಕೆಗೆ. ಅದು ಯಾವುದ್ಯಾವುದು ರಾಜ್ಯದಿಂದ ಬರ್ತದೆ, ಫ್ರೆಶ್ ಮೀನು ಆಲ್ಮೋಸ್ಟು. ಸೊ ನೋಡಿ ಖಾನೆಲ್ಲ ಪ್ಯಾಕಿಂಗ್ ಆಗಿ. ಸೊ ಇದು ಫ್ರೀಸ್ ಮಾಡಿರುವಂಥ ಮೀನಿದು ಅಂಜಲ್ ಮೀನು ನೋಡಿ. ಮತ್ತಿದು ಡಿಸ್ಕೋ ಕ್ಯಾಂಡಿ ಹೇಳ್ತೀವಿ, ಕ್ಯಾಂಡಿ. ಅಂಜಲ್ ಮೀನು. ಸೊ ಫ್ರೀಸ್ ಮಾಡಿ ಇಟ್ಟಿದಂಥ ಕಲ್ಲು ಥರ ಇರ್ತದೆ ಈ ಮೀನು ನೋಡಿ. ಅಂಜಲ್ ಮೀನು ಯಾವ ಥರ ಇರ್ತದೆ ಅಂತ ನೋಡಿ. ಕಲ್ಲು ಥರ ಇರ್ತದೆ. ಸೊ ಈ ಮೀನೆಲ್ಲ 1-2 ತಿಂಗಳು ಅದರ ಮುಂಚೆ ಎಲ್ಲ ಫ್ರೀಸ್ ಮಾಡಿ ಇಟ್ಟಿದ್ದಂಥ ಮೀನು ಅದು. ಸೊ ಇವತ್ತು ಅಂದರೆ ಈ ಒಂದು ಹೊತ್ತಲ್ಲಿ ಡಿಮಾಂಡ್ ಇರ್ತದೆ ಎಲ್ಲ, ಸೊ ಬೇಡಿಕೆ ಇರ್ತದೆ. ಸೊ ಆವಾಗ ಈ ಮೀನನ್ನು ಫ್ರೀಜಿಂದ ತೆಗೆದು ಬೇರೆ ಇಲ್ಲಿ ಇಡ್ತಾರೆ.
ಸೊ ಗೈಸ್, ಈ ಮೀನು ಯಾವುದಂತ ಗೊತ್ತುಂಟಾ? ಈ ಮೀನು ಆ್ಯಕ್ಚುಲಿ ಮಂಗಳೂರವರು ಜಾಸ್ತಿ ತಿನ್ನಲ್ಲ, ತಿನ್ನುವುದು ಬಯ್ಯನವರು, ಅಂದರೆ ಕೆಲಸಕ್ಕೆಲ್ಲ ಬರ್ತಾರೆ ಅಲ್ಲ. ಸೊ ಒಂದು ಮೀನ್ದ ಉದರವೇ ಕಟ್ಲ ರೂಪಚಂದ್ರ ರೂ ಅಂತೆ. ಸೊ ಆಲ್ಮೋಸ್ಟ್ ಇದು ಮಂಗಳೂರಿನವರು ಕಡಿಮೆ ತಿನ್ನೋದು, ಈ ಮೀನು ತಿಂತಾರೆ ಅದು ಕಡಿಮೆ. ಆಲ್ಮೋಸ್ಟ್ ಈ ಮೀನಿಗೆ ಬೇಡಿಕೆ ಮಾರ್ಕೆಟಲ್ಲಿ ನಾನೊಂದು ಟೈಮಲ್ಲಿ ನೋಡಿದ್ದೆ. ಸೊ ಈ ಮೀನಿಗೆ ಬೇಡಿಕೆ ಯಾವತ್ತಂದರೆ ಬಯ್ಯನವರೆಲ್ಲ ಆಂಧ್ರ ಒರಿಸ್ಸಾ ಇಲ್ಲಿ ಎಲ್ಲ ಬರ್ತಾರೆ ಎಲ್ಲ ಕನ್ನಡದವರೆಲ್ಲ. ಸೊ ಈ ಮೀನನ್ನು ಆಲ್ಮೋಸ್ಟ್ ತಿಂತಾರೆ, ತುಂಬ ಬೇಡಿಕೆ ಇರ್ತದೆ ಈ ಮೀನಿಗೆ. ಸೊ ಇದು ನೋಡಿ, ಅಂಜಲ್ ನೋಡಿದ್ದು ಫ್ರೀಸ್ ಮಾಡಿದ್ದು, ಇದು ಇವಾಗ ನೋಡಿ ಬಂಗುಡೆ, ಬೂತಾಯಿ ಮತ್ತೇನಿಂದ ಬೊಂಡಾಸ್. ಸೊ ಬೊಂಡಾಸ್ ಈ ಮೀನೆಲ್ಲ ಫ್ರೀಸ್, ಇದು ಕ್ಯಾಂಡಿ ಎಲ್ಲ. ಸೊ ಮಳೆಗಾಲದಲ್ಲಿ ಮೀನೆಲ್ಲ ಕಮ್ಮಿ ಬರ್ತದಲ್ಲ, ಆವಾಗ ಏನಂದರೆ ಈ ಫ್ರೀಸ್ ಅಂದರೆ 2 ತಿಂಗಳು 1 ತಿಂಗಳು ಎಲ್ಲ ಮುಂಚೆನೇ ಫ್ರೀಸ್ ಮಾಡಲಿಕ್ಕೆ ಇಟ್ಟಿದ್ದಂಥ ಮೀನಿಗೆಲ್ಲ ಹೊರ ತೆಗಿತಾರೆ. ಸೊ ಡಿಮಾಂಡ್ ಇರುವ ಕಾರಣ ಈ ಒಂದು ಮಳೆಗಾಲದಲ್ಲಿ ಮೀನನ್ನು ತರ್ತಾರೆ. ನೋಡಿ ಫ್ರೀಸ್ ಇನ್ನೂ ಇದೆ, ತುಂಬ ಇದೆ ನೋಡಿ, ಎಷ್ಟು ಮೀನಿದೆ. ಬೈಂಜೀರೆಲ್ಲ ಇದೆ. ಸೊ ಗೈಸ್ ನೋಡಿದ್ರಲ್ಲ, ಇದು 6 ಗಂಟೆಯ ಮಾರ್ಕೆಟ್. ಇಲ್ಲಿ ಆಲ್ಮೋಸ್ಟ್ ಬೇರೆ ಬೇರೆ ರಾಜ್ಯದಿಂದ ಬರುವಂಥ ಮೀನು ಇರ್ತದೆ. ಸೊ ಬಂಗುಡೆ ಆಗಲಿ, ಡಿಸ್ಕೋ ಆಗಲಿ ಎಲ್ಲ ಆಗ್ತದೆ. ಇನ್ನು ಇಲ್ಲಿ ಇದೆ ಬೇರೆ ರಾಜ್ಯ ಆಗಲಿ ಮತ್ತು ಊರಾಗಲಿ ಎಲ್ಲ ಕಡೆಯಿಂದ ಬರುವಂಥ ಮೀನಿದು. ಡಿಮಾಂಡ್ ನೋಡಿ ಮಾರು. ಸೊ ಗೈಸ್ ನೋಡಿದ್ರಲ್ಲ 6 ಗಂಟೆ ಮಾರ್ಕೆಟು. ಸೊ ಇಲ್ಲಿ ನಿಮಗೆಲ್ಲ ಕ್ವಶನ್ ಕಾಡ್ಬೋದು, 1 kg ಕೊಡ್ಬೋದಾ? ಇಲ್ಲ, 1 kg ಎಲ್ಲ ಮೀನು ಕೊಡಲ್ಲ ಆ್ಯಕ್ಚುಲಿ ಈ ಗಾಡಿನವ್ರದ್ದು. ಕೊಡೋದಾದರೆ 25 kg ಬಾಕ್ಸೇ ಕೊಡ್ತಾರೆ. ಸೊ ನಿಮಗೆ 1 kg ಬೇಕಿದ್ದರೆ ಇವರ ಹತ್ರ 25 kg ಪರ್ಚೇಸ್ ಮಾಡಿ ಈ ಕಡೆ ಲೂಸ್ ಮಾಡ್ತಿರ್ತಾರೆ ನೋಡಿ. 1 kg 2 kg ಇವರು ಕೊಡ್ತಾರೆ. ಆ್ಯಕ್ಚುಲಿ ಹೋಟೆಲ್ನವರು ಆಲ್ಮೋಸ್ಟ್ ಈಗ ಟೆಂಪೋ ತೋರಿಸ್ತಿದ್ದೆಲ್ಲ, ಅವರು ಮೀನನ್ನು 1 ಬಾಕ್ಸ್ ಎಲ್ಲ ತಗೊಂಡು ಹೋಗಲ್ಲ. ಅವ್ರು ತಗೊಂಡು ಹೋಗೋದು ಮಿನಿಮಮ್ಮು 5 kg 10 kg ಆ ಥರ ಅಲ್ಲ. ಸೊ ಆದರೆ ಇವರು 5 kg 10 kg ಎಲ್ಲ ಕೊಡಲ್ಲ, ಕೊಡುವುದಾದರೆ ಬಾಕ್ಸೇ ಕೊಡ್ತಾರೆ. ಸೊ 1 kg 2 kg 3 kg ಎಲ್ಲ ಬೇಕಿದ್ದರೆ ನಿಮಗೆ ನೀವು ಇದರನ್ನೇ ಅಂದರೆ ಇಲ್ಲಿ ಮಾಡ್ತಿರ್ತಾರೆ ಅಲ್ಲ ಗಾಡಿನವರು, ಇದರ ಪಕ್ಕದಲ್ಲೇ 1 kg 2 kg ಎಲ್ಲ ಕೊಡ್ತಾರೆ ನೋಡಿ. ಈ ಥರ ಚಿಲ್ಲರ್ ಹಾಕಿ 1 kg 2 kg ಮೀನೆಲ್ಲ ಕೊಡ್ತಾರೆ. ನಿಮಗೆ ಬೇಕಿದ್ದರೆ ಇಲ್ಲಿ ಪರ್ಚೇಸ್ ಮಾಡ್ಬೋದು. ಬೇಕಿದ್ದರೆ ಅಲ್ಲಿ ಬಂದು ನಾವು 1 kg ಮೀನು ಕೊಡಿ 2 kg ಮೀನು ಕೊಡಿ ಅಂದರೆ ಅಲ್ಲಿ ಕೊಡಲ್ಲ. ಸೊ ಇಲ್ಲಿ ಕೊಡ್ತಾರೆ ನಿಮಗೆ 1 kg ಮೀನೆಲ್ಲ. ಇದಕ್ಕೂ ಒಂದು ಯೂನಿಯನ್ ಇದೆ, ಯಾರು ಒಟ್ರಾಸಿ ಬಂದು ಇಲ್ಲಿ ಬಂದು ಮಾರಲಿಕ್ಕೆ ಆಗಲ್ಲ, ಇದಕ್ಕೂ ಒಂದು ಯೂನಿಯನ್ ಇದೆ. ಸೊ ಬೇರೆಯವರು ಬಂದು ಮಾರಲಿಕ್ಕೆ ಇಲ್ಲ ಆ್ಯಕ್ಚುಲಿ. ಸೊ ಮಳೆಗಾಲದಲ್ಲಿ ಇಲ್ಲಿ ತುಂಬ ಡಿಮಾಂಡ್ ಇರ್ತದೆ. 210 ರೂಪಾಯಿ ಅಂತೆ. ಸೊ ಡಿಸ್ಕೋಗೆ ಎಲ್ಲ ಕಲ್ಲಿನ ಥರ ಆಗಿರ್ತದೆ ಮೀನು, ಕೇವಲ ಒಳಗಡೆ ಅಲ್ಲ. ಸೊ ಇಲ್ಲಿ ಕೂಡ ಮಾರ್ತಿರ್ತಾರೆ. ಸೊ ಇಲ್ಲಿ ನಂಬರ್ ನೋಡ್ತಿರ್ಬೋದು, ಗಾಡಿ ನಂಬರ್ ಎಲ್ಲ MH. ಆಲ್ಮೋಸ್ಟ್ ಇದು ರತ್ನಗಿರಿಯಿಂದ ಎಲ್ಲ ಬರ್ತದೆ, ಮಹಾರಾಷ್ಟ್ರ, ಬಾಂಬೆ, ರತ್ನಗಿರಿ ಅಲ್ಲಿಂದ ಕೂಡ ಮೀನೆಲ್ಲ ಬರ್ತದೆ. ಇಲ್ಲಿ ಗಾಡಿಯ ನಂಬರ್ ಪ್ಲೇಟ್ ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ. ನೋಡಿ MH ರಿಜಿಸ್ಟ್ರೇಷನ್ ಇದು. ಸೊ ನೋಡಿ ಇಲ್ಲಿ ಇದು ಕೇರಳದಿಂದ ಬಂದಿರುವಂಥ ಮೀನೆಲ್ಲ. ಸೊ ಇಲ್ಲಿ ಡಿಮಾಂಡ್ ನೋಡಿ, ಎಲ್ಲಿ ಫ್ರೆಶ್ ಮೀನು ಇರ್ತದೋ ಅಲ್ಲಿ ಡಿಮಾಂಡ್ ಜಾಸ್ತಿ ಇರ್ತದೆ. ಸೊ ನೋಡಿ ಇಲ್ಲಿ ನೋಡಿ ಗೋಪಿ ಹಾಕ್ತಾರೆ ಮಾರ. ಸೊ ಇವರು ನೋಡಿ, ಇವರು ಆ್ಯಕ್ಚುಲಿ ಕೇರಳದಿಂದ ಬರುವುದು, ಕೇರಳದಿಂದ ಮೀನು ಪರ್ಚೇಸ್ ಮಾಡಿ ಕೇರಳಕ್ಕೆ ತಗೊಂಡು ಹೋಗ್ತಾರೆ. ಡಿಮಾಂಡ್ ನೋಡಿ ಮೀನಿಗೆಲ್ಲ ಡಿಮಾಂಡ್ ನೋಡಿ. ಯಾವ ಕಂಪನಿದು ಮೀನು ಚೆಂದ ಇರ್ತದೋ ಅಲ್ಲಿ ಡಿಮಾಂಡ್ ಜಾಸ್ತಿ ಇರ್ತದೆ ನೋಡಿ. ಮಧುಮಾಲ್ ಮಂಡು ನೋಡಿ ಫುಲ್ಲು ಫ್ರೆಶ್. ಡಿಮಾಂಡ್
ಸೊ ಗಾಯ್ಸ್ ನೋಡಿದ್ರಲ್ಲ, ಸೊ ಇವರ ಡಿಮಾಂಡ್ ಹೇಗೆ ಮಾಡುವುದಂದರೆ ಅವಾಗೆಲ್ಲ ಒಂದು ಕಂಪ್ನಿದು ಮೀನು ಫಸ್ಟಿಂದಲೇ ಅವರು ಮೇಂಟೈನ್ ಮಾಡ್ಕೊಂಡು ಮಾಡ್ತಾರೆ. ಸೊ ಮೀನನ್ನು ಒಳ್ಳೆ ಕ್ವಾಲಿಟಿಯಲ್ಲಿ ಜನರಿಗೆ ಕೊಡೋದು. ಸೊ ಆ ಒಂದು ರೀಸನ್ನಿಂದಾಗಿ ಮೀನಿಂದು ಕ್ವಾಲಿಟಿ ಚೆಂದ ಇರ್ತದೆ, ಹಾಗೊಂದು ಕೆಲಸ ಮಾಡ್ತಾರೆ. ಸೊ ನೋಡಿ ಫುಲ್ಲು ಮೀನು ಮರ ಉದ್ದಕ್ಕೆ. ಏತೆ 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 ನಂಗೆ ಏತೆ 270 ನೋಲ್ದು ಬರ್ತೀನಿ ಮೀನು. ಕೇರಳದಿಂದ ಬಂದಿದ್ದ ಮೀನು 240 ಅಂತ ಹೇಳ್ತಾರೆ. ಬಾಕ್ಸಿಗೆಲ್ಲ ಕೆಜಿಗತೆ 280 ಕೇರಳದಿಂದ ಬರುವಂಥ ಮೀನು. ಸೊ ಇಲ್ಲೊಂದು ಟೆಂಪೋ ನೋಡಿ ಮಾರೆ, ಆಲ್ಮೋಸ್ಟ್ ಖಾಲಿ ಆಗೈತೆ ನೋಡಿ, ಎಲ್ಲ ಖಾಲಿ ಇದೆ. ಸೊ ಡಿಮಾಂಡ್ ಜಾಸ್ತಿ ಇದ್ದಷ್ಟು ಬೇಗ ಖಾಲಿ ಆಗ್ತದೆ. ಸೊ ಬಂದಲೇ ನಾನಿವಾಗ ನಡ್ಕೊಂಡು ಹೋಗ್ತಿರುವ ಪ್ಲೇಸ್ ಏನಿದೆಯೋ ಒಂದು ಟೈಮಲ್ಲಿ ಅಂದರೆ ಸೀಸನ್ ಅಂತಲ್ಲಿ ಯಾವ ಥರ ಇರ್ತದೆ ಅಂದರೆ ಒಂದು ಕ್ಲಿಪ್ ಹಾಕ್ಕೊಳ್ತೀನಿ ನೋಡ್ಕೊಂಡು. ಇದಕ್ಕಿಂತ ಸ್ವಲ್ಪ ದೊಡ್ಡದು ಇದು ನೋಡಿ. ಸೊ ಗೈಸ್ ಇದು ಚಲ್ಟ್ ಅಂತ. ಚಲ್ಟ್ ಅಂದರೆ ಇದು ಈ ಮೀನಿಂದ ಆ್ಯಕ್ಚುಲಿ ಎಣ್ಣೆ ಎಲ್ಲ ಮಾಡ್ತಾರೆ. ವೇಸ್ಟ್ ಮೀನು ಅಂತ ಹೇಳ್ತೀವಿಲ್ಲ, ಕೆಜಿಗೆ ಎಷ್ಟು 30-40 ರೂಪಾಯಿ ಇರ್ತದೆ. ನೀವು ಎಷ್ಟು ಗಂಟೆಗೆ ಬಂದಿದ್ದೀರಾ ಬೆಳಿಗ್ಗೆ? ನಾವೊಂದು 2:30ಗೆ ಬರ್ತೀವಿ ಸರ್. 2:30. ಸೊ ನೋಡಿದ್ರಲ್ಲ ಕ್ಲಿಪ್ಪು. ಸೊ ಹೇಗೆ ಅನಿಸ್ತು ಅಂದರೆ ಇಲ್ಲಿ ವ್ಯವಹಾರ ಮಾಡುವಂಥ ಜನರು ಆಲ್ಮೋಸ್ಟ್ ಕೆಲವರು ರಜೆ ಹಾಕಿರ್ತಾರೆ 2 ತಿಂಗಳಲ್ಲ ಅಂತ. ಸೊ ಇನ್ನು ಕೆಲವರು ಒಂದು 25% ಇಲ್ಲಿ ವ್ಯವಹಾರ ಮಾಡುವವರು 6 ಗಂಟೆ ಮಾರ್ಕೆಟ್ ಇದೆಯಲ್ಲ ಅಲ್ಲಿ ವ್ಯವಹಾರ ಮಾಡ್ತಿದ್ದಾರೆ. ಮತ್ತು ಇಲ್ಲಿ ಆ್ಯಕ್ಚುಲಿ ಈ ಬೋಟ್ಗಳೇನಿದೆಯೋ ಸೊ ಇಲ್ಲಿ ಮಾರಲಿಕ್ಕೆ ರೀಸನ್ ಏನಂದರೆ ಬೋಟಿಂದ ಖಾಲಿ ಮಾಡಿ ತಕ್ಷಣ ಇಲ್ಲಿಟ್ಟು ಮಾರ್ತಾರೆ. ಆದರೆ ಇವಾಗ ಖಾಲಿ ಇದೆ. ಸೊ ಬನ್ನಿ ಇವಾಗ ಇಲ್ಲಿ ಕೂಡ ಮೀನು ಮಾರ್ತಾ ಇರ್ತಾರೆ. ಸೊ ಇಲ್ಲಿ ಯಾವ ಥರದ ಮೀನು ಮಾರ್ತಾ ಇರ್ತಾರೆ ಅಂದರೆ ಆ ದೋಣಿ ಎಲ್ಲ ಹೋಗ್ತದೆಲ್ಲ, ಅಂದರೆ ನದಿಯಲ್ಲಿ ದೋಣಿ ಕಾನೆ ಮೀನಾಗಲಿ ಕೆಲವೊಂದು ಮೀನಾಗಲಿ ಅದರ ಮೀನಿದೆಲ್ಲ ಆಕ್ಷನ್ ಇಲ್ಲಿ ಆಗ್ತದೆ. ಆದರೆ ಕೆಲವೊಂದು ಕಸ್ಟಮರ್ಸ್ ಅಂದರೆ ಇವರೆಲ್ಲ ಇಲ್ಲಿಯೇ ಪರ್ಮನೆಂಟ್ ಇಲ್ಲಿಯೇ ಮಾರುವವರು. ಸೊ ಅಲ್ಲಿಂದ ಮೀನು ತಗೊಂಡು ಬಂದು ಇಲ್ಲಿ ಮಾರ್ತಾರೆ. ನಾನು ಹೇಳಿದೆ ಆವಾಗಲೇ ಅಲ್ಲಿಯೇ ಮಾರಲಿಕ್ಕಿಲ್ಲ, ಅಲ್ಲಿ ಯೂನಿಯನ್ಸ್ ಎಲ್ಲ ಇದೆ ಅಂತ. ಸೊ ನೋಡಿ ಮುಡೋ ನೋಡಿ, ಮುಡವು ಬರಮುಂಡ ಮೀನು ಹೇಳ್ತೆ. ಇದಕ್ಕೆ ಸಾಕಿರುವ ಮೀನು ಅನಿಸುತ್ತೆ ನನಗೆ, ಡೌಟ್ ಸಾಕಿರುವ ಮೀನು ಗೊತ್ತಿಲ್ಲ. ಸೈಜ್ ಒಂದೇ ಇದೆ ಎಲ್ಲದು ನೋಡಿ, ಸೈಜ್ ಒಂದೇ ಇದೆ. ಇದು ಸಾಕುವ ಮೀನು ಏನು, ಇದು ಬರಮುಂಡ ಮೀನು ಹೇಳ್ತೀವಲ್ಲ ಅದು ಮೀನದು. ಮತ್ತು ಇದು ಸುರ್ಲಿಕಾಂಡ ಹೇಳ್ತೇವೆ. ಲಕ್ಕಿಯಲ್ಲಿ ನನ್ನ ಫ್ರೆಂಡ್ ಇದ್ದಾರೆ ನೋಡಿ, ಇವರ ಬದ್ದ ಶಾಲೆ ಬುರ್ಕ ಬಂದ ನನಗೆ ಅಲ್ಲ ಶಾಲೆ ಬುರ್ಕ ಏನು ಕೆಬಿ ಪಾತ್ರ ಕುರೆ ನನಗೆ ಪೈ ಬಾ ಹೋಗು ನನ್ನ ಮೀಕಲಾಗೆ ಮಗ ಅದರಲ್ಲಿ ಆಗಲ್ಲ ಕೆಜಿ ನೋಡ್ಲಿಕ್ಕೆ, ಇದರಲ್ಲಿ ಇವತ್ತು 4 kg 800 ಗ್ರಾಮ್ ಇರುವಂಥ ಮೀನು ಸೇಲ್ ಆಯ್ತು. ಸುರ್ಲಿಕಾಂಡ ಆಯ್ತು. ಫ್ರೆಶ್ ಅವು 6 kg 600 5 kg కేజీకి 800 రూపాయలు. కేజీకి 800 రూపాయలు కానీ ఉరుమెల్పతైనండి ఏ కర్ప ఉరుమెల్పతైనండి పారే ఉరుమెల్పతైనండి ఇచ్చలా ఉరుమెల్పతైనండి
ఉరుమును తెలుపతేనండి ఉరుము వెళ్ళిపోతాయినండి కేజీ సార్ ఉరుము వెళ్ళిపోతాయినండి ఉరుము వెళ్ళిపోతాయినండి ఉరుము వెళ్ళిపోతాయినండి ఉరుము వెళ్ళిపోతాయినండి ఉరుము వెళ్ళిపోతాయినండి ఉరుము వెళ్ళిపోతాయినండి 975 ಕೆಜಿ ಅದೆಲ್ಲ ಮೀನೆಲ್ಲ ಪರ್ಚೇಸ್ ಮಾಡುವಾಗ ನೋಡ್ಕೊಂಡು ಮಾಡಿ ಕೆಲವೊಂದು ಮೀನು ಮಾಂಜಿ ಥರನೇ ಇರ್ತದೆ ಆದರೆ ಮಾಂಜಿ ಅಲ್ಲ ಆ ಥರದ ಮೀನೆಲ್ಲ ಇರ್ತದೆ ಸೊ ಇವಾಗ ನಾನೊಂದು ಕ್ಲಿಪ್ ಹಾಕ್ತೀನಿ ನೋಡಿ ಸೊ ಆ ಮೀನು ಹೆಸರು ಬಂದುಬಿಟ್ಟು ಪೂಮೀನು ಅಂತ ನೋಡಲಿಕ್ಕೆ ಸಾಲ್ಮನ್ ಮೀನು ಥರನೇ ಇರ್ತದೆ ಅಂದರೆ ಕೆಲವೊಂದು ಗಿರಾಕಿನವರು ಹೇಳಿಕೆ ಆಗಲ್ಲ ಆ ಸಾಲ್ಮನ್ ಮೀನು ಅಂತಲೇ ಕೊಡ್ತಾರೆ ಕೆಲವೊಂದು ಗಿರಾಕಿಗೆ ಆಲ್ಮೋಸ್ಟ್ ಬ್ಯಾಂಗ್ಳೂರಲ್ಲಿ ಅಂಜಲ್ ಮೀನು ಅಂತ ಹೇಳಿ ಅಂದರೆ ಕಿಂಗ್ ಫಿಶ್ ಅಂತ ಹೇಳಿ ಹೋಟೆಲಲ್ಲಿ ಕ್ಯಾದರ್ ಮೀನು ಇದೆಯಲ್ಲ ಅದನ್ನು ಕೊಡ್ತಾರೆ ಇವರೇನು ಅನ್ಕೊಳ್ತಾರೆ ಸೊ ಅಂಜಲ್ ಮೀನು ಕಮ್ಮಿ ರೇಟ್ಗೆ ಸಿಗ್ತದ ಎಲ್ಲ ತಿಂತಾರೆ ಆದರೆ ಆ್ಯಕ್ಚುಲಿ ಕಿಂಗ್ ಫಿಶ್ ಮತ್ತು ಕ್ಯಾದರ್ ಪೀಸು ಒಂದೇ ಥರ ಇರ್ತದೆ ಸೊ ಟೇಸ್ಟ್ ಮಾತ್ರ ಬೇರೆ ಬೇರೆ ಇರ್ತದೆ ಆದರೆ ಕೆಲವರಿಗೆ ಗೊತ್ತಾಗಲ್ಲ ಕೆಲವರಿಗೆ ಗೊತ್ತಾಗ್ತದೆ ಸೊ ಈ ಎಕ್ಸ್ಪೀರಿಯನ್ಸ್ ಯಾರಿಗೆಲ್ಲ ಆಗಿದೆ ಕಮೆಂಟ್ ಮೂಲಕ ಹೇಳಿ ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್ ಗೈಸ್.